ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿ ಅವಲೋಕನ ಸರಣಿ 53ಕ್ಕೆ ನಿಮಗೆಲ್ಲ ಸ್ವಾಗತ. ಇಂದು ಮೇ 10, 2026ರಂದು ಮಕ್ಕಳ ಸಾಹಿತ್ಯ ಕೃತಿ ಅವಲೋಕನ 53ಕ್ಕೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಹಿರಿಯ ಮಕ್ಕಳ ಸಾಹಿತಿಗಳಾಗಿರುವಂಥ ಶ್ರೀ ಅರುಣ್ ಕುಮಾರ್ ರಾಜಮನಿ ಅವರು ಬರೆದಿರುವಂತ ಅಪ್ಪ ಹೇಳಿದ ಮಾತು ಮಕ್ಕಳ ಕಥಾ ಸಂಕಲನದ ಪರಿಚಯವನ್ನು ಮಾಡಲಿದ್ದೇನೆ. ಶ್ರೀ ಅರುಣ್ ಕುಮಾರ್ ರಾಜಮನಿ ಅವರು ಮಕ್ಕಳ ಸಾಹಿತಿಗಳಾಗಿ, ಹಿರಿಯ ಸಾಹಿತಿಗಳಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಹೆಸರು ಮಾಡಿದ್ದಾರೆ. ಹಾಗೆ ಇವರು ಮಕ್ಕಳಿಗಾಗಿ ಹಲವಾರು ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ. ಕಾಮನಬಿಲ್ಲು, ಉಪಕಾರ, ಚಂದಮಾಮ, ಬಂಗಾರದ ಪೆಟ್ಟಿಗೆ, ಒಂದಾಗಿ ಬಾಳೋಣ, ಚಿನ್ನದ ಗರಿ, ಬದುಕು ಬೆಳಕಾಗಿ ಬರಲಿ, ಪುಟ್ಟ ತಂಗಿ, ಗುಬ್ಬೆಗೂಡು, ಇಂತಹ ಹಲವಾರು ಸಾಹಿತ್ಯ ಕೃತಿಗಳನ್ನು ರಚಿಸಿರುವಂತ ಶ್ರೀ ಅರುಣ್ ಕುಮಾರ್ ರಾಜಮನಿ ಅವರು ಬರೆದಿರುವಂತಹ ಅಪ್ಪ ಹೇಳಿದ ಮಾತು ಮಕ್ಕಳ ಕಥಾ ಸಂಕಲನದ ಪರಿಚಯವನ್ನು ಇವತ್ತು ಮಾಡಲಿದ್ದೇನೆ. ಈ ಕೃತಿಯು ಚಿನ್ಮಯ ಪ್ರಕಾಶನ ಅಥಣಿಯಿಂದ ಪ್ರಕಟವಾಗಿದೆ. ಈ ಕೃತಿ 2019ರಲ್ಲಿ ಪ್ರಕಟವಾಗಿದ್ದು 60 ಪುಟಗಳನ್ನು ಒಳಗೊಂಡಿದ್ದು 50 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಈ ಕೃತಿಗೆ ಮುನ್ನುಡಿಯನ್ನ ಸಂಗಮೇಶ್ ಗುಜುಗೊಂಡ್ ಅವರು ಮುನ್ನುಡಿಯನ್ನ ಬರೆದಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಪುರಸ್ಕಾರ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಶ್ರೀ ತಮ್ಮಣ್ಣ ಬೇಗರ್ ಅವರು ಬೆನ್ನುಡಿಯನ್ನ ಬರೆದಿದ್ದಾರೆ. ಈ ಕಥಾ ಸಂಕಲನದಲ್ಲಿ 12 ಕಥೆಗಳನ್ನ ಒಳಗೊಂಡಿದೆ. 12 ಕಥೆಗಳು ಸಹ ಮಕ್ಕಳ ಮುಗ್ಧತೆ, ಸಮಯ ಪ್ರಜ್ಞೆ, ಗ್ರಾಮೀಣ ಭಾಗದ ವಾತಾವರಣ, ಮೌಢ್ಯ ವಿರೋಧಿ ಗುಣ, ಮಕ್ಕಳ ಮನೋವಿಕಾಸವನ್ನ ವಿಕಸಿಸುವಂತಹ ಹಲವಾರು ಸಾಹಿತ್ಯ ಕೃತಿಗಳನ್ನ ಸಾಹಿತ್ಯ ಕಥೆಗಳನ್ನ ಇದರಲ್ಲಿ ಕಾಣಬಹುದು. ಹಾಗೆಯೇ ಸಹ ಈಗಾಗಲೇ 5 ಕವನ ಸಂಕಲನ, 3 ಕಥಾ ಸಂಕಲನ ಬರೆದಿರುವಂತಹ ಅರುಣ್ ಕುಮಾರ್ ರಾಜಮನಿ ಅವರು ತಮ್ಮ ಈ ಕಥೆಗಳನ್ನ ಬರೆಯಲು ಪ್ರೇರಣೆ ನಾಡಿನ ಹಿರಿಯ ಸಾಹಿತಿಗಳಾಗಿರುವಂತ ಶಿಶು ಸಂಗಮೇಶ್, ಶಂಗು ಬಿರದಾರ್, ಈಶ್ವರ್ ಚಂದ್ರ ಚಿಂತಾಮಣಿ, ಪೋಗು ಸಿದ್ದಾಪುರ್, ಸಂಗಮೇಶ್ ಗುಜುಗೊಂಡ, ನಾ ಡಿಸೋಜ, ಟಿ.ಎಸ್. ನಾಗರಾಜ್ ಶೆಟ್ಟಿ, ಎ.ಕೆ. ರಾಮೇಶ್ವರ್, ಜಯವಂತ್ ಕಾಡದೇವರು, ಈಶ್ವರ್ ಕಮ್ಮಾರ್ ಈ ಎಲ್ಲ ಹಿರಿಯ ಸಾಹಿತಿಗಳ ಕೃತಿಗಳನ್ನ ಓದುವ ಮೂಲಕ ಅವರಲ್ಲಿ ಮಕ್ಕಳ ಸಾಹಿತ್ಯದ ಅಭಿರುಚಿ ಬೆಳೆದು ಮಕ್ಕಳ ಸಾಹಿತ್ಯಗಳ ಕೃತಿಗಳನ್ನ ಬರೆಯಲು ಅವರಿಗೆ ಪ್ರೇರಣೆ ಆಗಿದೆ ಅನ್ನುವಂಥದ್ದು ಅವರ ಮಾತುಗಳಲ್ಲಿ ಬರೆಕೊಂಡಿದ್ದಾರೆ. ಇನ್ನು 12 ಕಥೆಗಳು ಸಹ ವಿಭಿನ್ನ ಕಥಾ ವಸ್ತುಗಳನ್ನ ಒಳಗೊಂಡಿವೆ. ದೇವರು ಕೊಟ್ಟ ಕಾಣಿಕೆ ಅನ್ನುವಂಥದ್ದು ಉಪಕಾರ ಸ್ಮರಣೆ. ನಾವು ಒಬ್ಬರಿಗೆ ಉಪಕಾರ ಮಾಡಿದರೆ ನಮಗೆ ಮತ್ತೊಬ್ಬರು ಉಪಕಾರ ಮಾಡ್ತಾರೆ ಅನ್ನುವಂತ ವಿಷಯ ವಸ್ತುವನ್ನು ಈ ಕತೆ ಹೊಂದಿದೆ. ಬುದ್ಧಿವಂತ ಬಾಲಕ ಅನ್ನುವಂಥದ್ದು ಒಬ್ಬ ಕಳ್ಳನನ್ನ ಹೇಗೆ ಹಿಡಿದು ಕೊಡ್ತಾನೆ ಪೊಲೀಸರಿಗೆ ಅನ್ನುವಂತ ವಿಷಯ ವಸ್ತುವನ್ನು ಒಳಗೊಂಡಿದೆ. ಪಶ್ಚಾತ್ತಾಪ ಅನ್ನುವಂತ ಕಥೆಯಲ್ಲಿ ಅಣ್ಣ ತಮ್ಮರ ಜೀವನ ಹಾಗೂ ಅಣ್ಣ ತಮ್ಮರು ಅನ್ಯೋನ್ಯತೆಯಿಂದ ಯಾವ ರೀತಿ ಇರಬೇಕು ಅನ್ನುವಂತ ವಿಷಯ ವಸ್ತುವನ್ನು ಹೊಂದಿದೆ. ಆ ಪಶ್ಚಾತ್ತಾಪ ಅನ್ನುವಂಥದ್ದು ಅಣ್ಣ ತಮ್ಮರ ಬಗ್ಗೆ ಕುರಿತಾಗಿದೆ. ಆಶಬುರುಕ ರಂಗಣ್ಣ ಅನ್ನುವಂಥದ್ದು ಮನುಷ್ಯನಿಗೆ ಅತಿ ಆಸೆ ಇದ್ರೆ ಯಾವ ರೀತಿ ಅವನು ಅನಾಹುತವನ್ನ ತನ್ನ ಕಡೆ ಎಳೆದುಕೊಳ್ತಾನೆ, ಯಾವ ರೀತಿ ಅಪಾಯ ಅವನಿಗೆ ಒದಗಿ ಬರುತ್ತೆ ಅನ್ನುವಂಥದ್ದು ಆಸೆ ಬುರುಕ ರಂಗಣ್ಣ ಅನ್ನುವಂತ ಇದರಲ್ಲಿ ಕಥೆಯಲ್ಲಿ ನೋಡ್ಬೋದು. ಇನ್ನು ಅಜ್ಜಿಯ ಜಾಣತನ ಅನ್ನುವಂತ ಕಥೆಯಲ್ಲಿ ಕಳ್ಳರಿಗೆ ಯಾವ ರೀತಿ ಬುದ್ಧಿಯನ್ನ ಕಲಿಸ್ತಾಳೆ ಅಜ್ಜಿ ಅನ್ನುವಂತ ವಿಷಯ ಇದೆ. ರಾಮಣ್ಣ ಮತ್ತು ಗುಬ್ಬಿ ಅನ್ನುವಂಥದ್ದು ಗುಬ್ಬಿಗೆ ಸಹಾಯ ಮಾಡಿದಾಗ ಗುಬ್ಬಿ ಪ್ರತ್ಯುಪಕಾರವಾಗಿ ರಂಗಣ್ಣನಿಗೆ ಯಾವ ರೀತಿ ಸಹಾಯ ಮಾಡುತ್ತದೆ ಅನ್ನುವಂತ ವಿಷಯ ವಸ್ತುವನ್ನ ಹೊಂದಿದೆ. ಇನ್ನು ಅಪ್ಪ ಹೇಳಿದ ಮಾತು ಬದುಕಲು ನಾವು ದಾರಿಯ ದೀಪಗಳಾಗಿ ಮಾರ್ಗದರ್ಶಕರಾಗಿರುವಂತ ಅಪ್ಪ ಯಾವ ರೀತಿ ಮಾತು ಹೇಳ್ತಾನೆ, ಅಪ್ಪನ ಮಾತನ್ನ ಕೇಳಿದ ನನ್ನ ಜೀವನದಲ್ಲಿ ಯಾವ ರೀತಿ ಅವನು ಉದ್ಧಾರ ಆಗ್ತಾನೆ ಅನ್ನುವಂತ ವಿಷಯ ವಸ್ತುವನ್ನ ಅಪ್ಪ ಹೇಳಿದ ಮಾತು ಕತೆ ಒಳಗೊಂಡಿದೆ. ಧರ್ಮಣ್ಣನ ಜಾಣತನ ಅನ್ನುವಂತ ಕಥೆಯಲ್ಲಿ ಮೌಢ್ಯತೆ, ನಾವು ನಿಜ ಜೀವನದಲ್ಲಿ ಯಾವ ರೀತಿ ಮೌಢ್ಯತೆಗಳನ್ನ ಒಳಗೊಂಡಿರುತ್ತೆ, ಮೌಢ್ಯತೆಯನ್ನ ಮೀರಿ ನಾವು ಬದುಕಬೇಕು ಅನ್ನುವಂತ ವಿಷಯ ವಸ್ತುವನ್ನು ಒಳಗೊಂಡಿದೆ. ಇನ್ನು ಕಳ್ಳಪ್ಪನ ಕಣ್ಣೀರು ಅನ್ನುವಂಥದ್ದು ವರದಕ್ಷಿಣೆಯ ಕುರಿತಾಗಿರುವಂತ ಕಥೆ ಇದೆ. ರಾಮಣ್ಣನ ಕಣ್ಣೀರು ಅನ್ನುವಂಥದ್ದು ಕುಡಿತದಿಂದ ಸಂಸಾರ ಯಾವ ರೀತಿ ಹಾಳಾಗುತ್ತೆ, ನಾವು ಜೀವನವನ್ನ ಯಾವ ರೀತಿ ನಾವು ಕೈಯಾರೆ ಹಾಳು ಮಾಡ್ಕೊಂತೀವಿ, ಹಾಗಾಗಿ ಕುಡಿತದ ದುಶ್ಚಟದಿಂದ ನಾವೆಲ್ಲ ಹೊರಬರ್ಬೇಕು ಅನ್ನುವಂತ ವಿಷಯ ವಸ್ತುವನ್ನು ಹೊಂದಿದೆ. ದೇವರೆಲ್ಲಿದ್ದಾನೆ ಅನ್ನುವಂತ ಕಥೆಯಲ್ಲಿ ಮಗುವಿನ ಜಾಣ್ಮೆ ಹಾಗೂ ಮಗುವಿನ ಜಾಣ್ಮೆ ಮೂಲಕ ಬಂದಿರುವಂತ ಉಪಾಯದಿಂದ ಪಾರಾಗುವಂತ ಸಂದರ್ಭವನ್ನ ದೇವರಲ್ಲಿದ್ದಾನೆ ನಾಟಕ ಕಥೆಯಲ್ಲಿ ನಾವು ನೋಡಬಹುದು. ಲೇಖಕರು ಅಪಾರವಾದ ಅನುಭವ
ಹಾಗೂ ಮಕ್ಕಳ ಜೊತೆಗಿರುವಂತ ಒಡನಾಟದ ಪರಿಣಾಮವಾಗಿ ಉತ್ತಮವಾದಂತ ಮಕ್ಕಳ ಸಾಹಿತ್ಯ ಕೃತಿಗಳನ್ನ ರಚಿಸಿದ್ದಾರೆ. ಇಲ್ಲಿರುವಂತ 12 ಕಥೆಗಳು ಸಹ ಬೇರೆ ಬೇರೆ ವಿಷಯ ವಸ್ತುವನ್ನ ಒಳಗೊಂಡಿವೆ. ಗಗನ ಅನ್ನುವಂತ ಒಬ್ಬ ಮಗು ತಂದೆಯನ್ನ ಕಳೆದುಕೊಂಡಿರ್ತಾನೆ. ತನ್ನ ತಂಗಿಯನ್ನ ಓದಿಸುವ ಸಲುವಾಗಿ ಅವನ್ ಬೂಟ್ ಪಾಲಿಶ್ ಮಾಡುವಂತ ಕೆಲಸವನ್ನ ಮಾಡ್ತಿರ್ತಾನೆ. ಬೂಟ್ ಪಾಲಿಶ್ ಮಾಡುವಂತ ಸಂದರ್ಭದಲ್ಲಿ ಅವನು ಮರದ ಕೆಳಗೆ ಕುಳಿತುಕೊಂಡು ಒಂದು ಬೂಟ್ ಪಾಲಿಶ್ ಮಾಡ್ತಿರ್ತಾನೆ. ಬೂಟ್ ಪಾಲಿಶ್ ಮಾಡಿರುವಂತ ಬಂದಿರೋ ದುಡ್ಡಿನಲ್ಲಿ ಅವನ ದಿನನಿತ್ಯದ ಜೀವನ ಸಾಗ್ತಾ ಇರ್ತತೆ. ಸಾಗುವಂತ ಸಂದರ್ಭದಲ್ಲಿ ಆ ದುಡ್ಡಿನಿಂದ ಅವನು ತಂಗಿಯನ್ನ ಓದಿಸ್ತಾ ಇರ್ತಾನೆ. ಹೀಗೆ ಮಾಡ್ತಿರ್ಬೇಕಾದ್ರೆ ಒಂದು ದಿನ ಒಂದು ಬಂಗಾರದ ಅಂಗಡಿ ಕಳ್ಳತನ ಆಗುತ್ತೆ. ಬಂಗಾರದ ಅಂಗಡಿ ಕಳ್ಳತನ ಆದಾಗ ಬಂಗಾರದ ಅಂಗಡಿಯ ಯಜಮಾನ ಪೊಲೀಸರಿಗೆ ಫೋನ್ ಮಾಡ್ತಾನೆ. ಪೊಲೀಸರು ಬರ್ತಾರೆ. ಪೊಲೀಸರು ಬಂದು ಹುಡುಕಾಟ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಊರಿನ ಜನ ಬೀದಿಯಲ್ಲಿ ಜನ ಮಾತಾಡಕ್ ಪ್ರಾರಂಭ ಮಾಡ್ತಾರೆ. ಇಲ್ಲ, ಬಂಗಾರದ ಅಂಗಡಿ ಕಳ್ಳತನ ಆಗಿದೆ, ಕಳ್ಳನನ್ನ ಪೊಲೀಸರು ಹುಡುಕ್ತಾ ಇದಾರೆ ಅಂತ ಹೇಳಿ. ಆ ಸಂದರ್ಭದಲ್ಲಿ ಆ ಕಳ್ಳ ಬೂಟ್ ಪಾಲಿಶ್ ಮಾಡಿಕನಕ್ಕೆ ಇವನ್ ಗಗನ್ ಅಂಗಡಿಗೆ ಬಂದಿರ್ತಾನೆ. ಆ ಕಳ್ಳನು ಸಹ ಕಳ್ಳ ಅಂದ್ರೆ ನಾವೆಲ್ಲ ಅನ್ಕಂತೀವಿ ಅವನು ಬಟ್ಟೆ ಯಾವ ರೀತಿ ಹಾಕೊಂಡಿರ್ತಾನೆ ಹಂಗಿಂಗಂತ. ಇಲ್ಲಿಯ ಕಳ್ಳ ಒಳ್ಳೆಯ ಸುಸಂಸ್ಕೃತನ ತರ ಸುಂದರವಾಗಿ ಮೇಕಪ್ ಮಾಡಿಕೊಂಡು ಒಂದು ಶುಭ್ರವಾದ ಬಟ್ಟೆಗಳನ್ನ ಹಾಕೊಂಡು ಬಂದಿರ್ತಾನೆ. ಅಂತ ಸಂದರ್ಭದಲ್ಲಿ ಕಳ್ಳನನ್ನ ಹಿಡಿಬೇಕಂತೇಳಿ ಪೊಲೀಸರು ಬಂದಾಗ ಆ ಕಳ್ಳ ಗಗನ ಹತ್ತಿರ ಬೂಟ್ ಪಾಲಿಶ್ ಮಾಡಿಸನಕ್ ಬಂದಿರ್ತಾನೆ. ಅವಾಗ ಇವನು ಪೊಲೀಸರು ನೋಡಿ ಇವನು ಗಳಿಬಿಲಿಯಾಗಿ ಗಾಬರಿ ಆಗ್ತಾ ಇರ್ತಾನೆ. ಆದ್ರಿಂದ ಗಗನಿಗೆ ಸಂಶಯ ಬರುತ್ತೆ. ಆದ್ರೂ ಸಹ ಅವನು ಬೂಟ್ ಪಾಲಿಶ್ ಅನ್ನ ಮಾಡ್ತಾ ಇರ್ತಾನೆ. ಆವಾಗ ಅವನಿಗೆ ಕೈಗೆ ಒಂದ್ ಸ್ವಲ್ಪ ಏನು ಚುಚ್ಚಿದಂಗಂತ ಅನುಭವ ಆಗುತ್ತೆ. ನೋಡಿದಾಗ ಬೂಟಿನ ಕೆಳಗೆ ಚಿನ್ನದ ಸರವನ್ನ ಅಡಗಿಸ್ಕೊಂಡು ಇಟ್ಕೊಂಡಿರ್ತಾನೆ ಕಳ್ಳ. ಆಗ ಅವನಿಗೆ ಗೊತ್ತಾಗುತ್ತೆ ಇವನು ಕಳ್ಳ ಇದಾನ ಅಂತೇಳಿ. ಅವನು ನಿಧಾನವಾಗಿ ಚಾಕಚಕ್ಯತೆಯಿಂದ ಬೂಟಿನ ಕೆಳಗಿರುವಂತ ಚಿನ್ನದ ಸರವನ್ನ ಅವನು ತೆಗೆದುಕೊಂಡು ಅವನು ಬೂಟ್ ಪಾಲಿಶ್ ಮಾಡುತ್ತಾ ಆ ಚಿನ್ನದ ಸರವನ್ನ ತೆಗೆದುಕೊಂಡು ಬೂಟ್ ಪಾಲಿಶ್ ಮುಗಿದ ನಂತರ ಅವನು ಹೋಗ್ತಾನೆ. ಅವನು ಓಡಿ ಹೋಗಿ ಪೊಲೀಸರಿಗೆ ಹತ್ತಿರ ಬಂದಾಗ ಪೊಲೀಸರಿಗೆ ಚಿನ್ನದ ಸರ ಕೊಟ್ಟು ಕಳ್ಳ ಇವನೇ ಅಂತ ಹೇಳ್ತಾರೆ. ಪೊಲೀಸರು ಅವಾಗ ಅವನ್ ಬೆನ್ನಟ್ಟಿಕೊಂಡು ಹೋಗಿ ಕಳ್ಳನನ್ನ ಹಿಡಿತಾರೆ. ಹಿಡಿದ ನಂತರ ಅವನ ಯುವಕನ ಒಂದು ಧೈರ್ಯಕ್ಕೆ ಮೆಚ್ಚಿ ಅವನಿಗೆ ಸನ್ಮಾನಿಸ್ತಾರೆ. ಆ ಮೂಲಕ ಅವನು ಬಾಲಕನ ಗಗನ ಕಳ್ಳರನ್ನ ಹಿಡಿದುಕೊಟ್ಟು ಪೊಲೀಸರಿಗೆ ಉಪಕಾರವನ್ನ ಮಾಡ್ತಾನೆ. ಇನ್ನು ಆಸೆ ಬುರುಕ ರಂಗಣ್ಣ ಅನ್ನುವಂತ ಒಂದು ಕಥೆಯಲ್ಲಿ ಮನುಷ್ಯ ಯಾವ ರೀತಿ ಆಸೆಯನ್ನ ಪಡ್ತಾನೆ, ಆಸೆ ಪಟ್ಟರೆ ಪರವಾಗಿಲ್ಲ, ಅತಿ ಆಸೆ ಪಡಬಾರ್ದು ಅನ್ನುವಂಥದ್ದು ಈ ಕಥೆಯ ಸಾರ. ರಂಗಣ್ಣ ಒಂದು ಕುಂಬಾರಿಕೆ ಕೆಲಸ ಮಾಡ್ತಿರ್ತಾನೆ. ಗಡಿಗೆಗಳನ್ನ ಮಾಡುವುದು, ಮಾರಾಟ ಮಾಡಿ ಬಂದ ದುಡ್ಡಿನಲ್ಲಿ ಅವನ ಜೀವನ ಸಾಗಿಸ್ತಾ ಇರ್ತಾನೆ. ಆದ್ರೆ ಒಂದಿನ ಗಡಿಗೆ ಮಾಡ್ಬೇಕಾದ್ರೆ ತಿರುಗಣಿ ಮುರಿದೋಗ್ಬಿಡುತ್ತೆ. ಗಡಿಗೆ ಮಾಡುವಂತ ಚಕ್ರ ಮುರಿದೋದಾಗ ಹೊಸ ಚಕ್ರ ಮಾಡ್ಬೇಕಂತ ಕಾಡಿನಲ್ಲಿ ಗಿಡಗಳ ಒಂದು ಅನ್ವೇಷಣೆಯಲ್ಲಿ ತೊಡಗ್ತಾನೆ. ಕೊಡಲಿ ತಗೊಂಡು ಗಿಡಕ್ಕೆ ಕಾಡಿಗೆ ಹೋದಾಗ ಒಂದು ದೊಡ್ಡ ಗಿಡ ನೋಡಿ ಈ ಗಿಡನ ಕಡಿಬೇಕಂತ ಆಸೆಯಿಂದ ಗಿಡನ ಕಡಿಯಕ್ ಹೋಗ್ತಾನೆ. ಆದ್ರೆ ಅವನು ಅಲ್ಲಿ ವನದೇವತೆ ಪ್ರತ್ಯಕ್ಷ ಆಗಿ, ಇಲ್ಲ ನೀನ್ ಈ ಗಿಡ ಕಡಿಬೇಡ, ನಾನ್ ನಿನಗೆ ಏನ್ ಬೇಕು ವರ ಕೊಡ್ತೀನಿ ಅಂತ ಹೇಳ್ತಾಳೆ. ರಂಗಣ್ಣಗ ಅಷ್ಟು ಬುದ್ಧಿವಂತಿಕೆ ಇರೋದಿಲ್ಲ. ಅದಕ್ಕೆ ಅವನ್ ಏನ್ ಮಾಡ್ತಾನ, ಇಲ್ಲ ನಾನು ನನ್ನ ಹೆಂಡತಿಗೆ ಹೋಗಿ ಕೇಳಿ ಬರ್ತೀನಿ, ನನ್ನ ಹೆಂಡತಿ ಏನು ಕೇಳ್ತಾಳ ಮತ್ತೆ ನಾನು ಬಂದು ವಾಪಸ್ ಕೇಳ್ತೀನಿ, ನೀನ್ ಅದನ್ನ ಕೊಡ್ಬೇಕು ಅಂತ ಹೇಳ್ತಾನ. ಆಯ್ತು, ನಿನಗೆ ಏನ್ ವರ ಕೇಳ್ತಿ ನಾನು ಅದನ್ನ ಕೊಡ್ತೀನಿ ಅಂತ ಹೇಳ್ತಾನ. ಸರಿ ಅಂತ ಬಂದು ಹೆಂಡತಿ ಕೇಳ್ತಾನ. ಹೆಂಡತಿಗೆ ಕೇಳಿದಾಗ ಹೆಂಡತಿ ಅವನು ಮತ್ತೆ ಹೆಂಡತಿ ಕೇಳ್ತಾನ, ಇಲ್ಲ ನಾನು ಅರಮನೆ ಕೇಳಲ್ಲ, ಮನೆ ಕೇಳಲ್ಲ, ಚಿನ್ನಾಭರಣ ಕೇಳಲ್ಲ, ಬಂಗಾರದ ನಾಣ್ಯಗಳನ್ನ ಕೇಳಲ್ಲ, ಏನು ಕೇಳಲಿ ಅಂತ ಹೇಳ್ತಾಳ. ಅವಾಗ ಕೇಳ್ತಾನ ಇವನು, ಹೆಂಡತಿ ಅಂತಾಳೆ, ಬ್ಯಾಡ, ಅರಮನೆ ಕೇಳಿದ್ರೆ ರಾಜ ಬಂದು ಅರಮನೆನ ಕಸ್ಕೊಂಡ್ ಹೋಗ್ಬಿಡ್ತಾನ. ಚಿನ್ನಾಭರಣ ಕೇಳಿದ್ರೆ ಕಳ್ಳರು ಬಂದು ಒಯ್ದು ಬಿಡ್ತಾರ. ಮನೆಯನ್ನ ಕೇಳಿದ್ರೆ ಯಾರಾದ್ರೂ ನಾಳೆ ಬಂದು ನಮ್ಮನ್ನ ಓಡಿಸ್ಬೋದು. ಅದಕ್ಕೆ ಬೇಡ, ನೀನು ಏನ್ ಮಾಡು ಅಂದಾಗ, ನೀನು 2 ತಲೆ 2 ಕೈ ಎಕ್ಸ್ಟ್ರಾ ಕೇಳು, ಜಾಸ್ತಿ ಆದಾಗ ನೀನ್ ಜಾಸ್ತಿ ಕೆಲಸ ಮಾಡಿ ಜಗ್ಗಿ ಸಂಪಾದನೆ ಮಾಡ್ಬೋದು ಅನ್ನಂತ ಒಂದು ಆಸೆ ಬರುತ್ತೆ. ಮತ್ತೆ ಗಂಡ ಆಯ್ತು ಅಂತೇಳಿ ಹೋಗ್ತಾನ. ತಾಯಿ ತಲೆ ಹೋಗಿ ವನದೇವತೆಗಳೇ ಹೋಗಿ ಇದನ್ನೇ ಕೇಳ್ತಾನ ಅವನು. ಅವಾಗ ವನದೇವತೆ ಹೇಳ್ತಾನ, ಅಲ್ಲಪ್ಪ, ಇದು 2 ತಲೆ 4 ಕೈ ಪ್ರಕೃತಿ ವಿರುದ್ಧವಾಗಿದ್ದು, ನಿನಗೆ ಏನು ಬೇಕು ಕೇಳು, ಚಿನ್ನಾಭರಣ ಕೇಳು, ನಾಣ್ಯಗಳು ಕೇಳು, ಬದುಕಾಗ ಏನು ಬೇಕು, ಹೊಲ ಬೇಕಾ, ಏನ್ ಬೇಕು ಕೇಳು ಅಂತಾನ. ಇಲ್ಲ ದೇವತೆ, ನನಗೆ ಅವೆಲ್ಲ ಬೇಡ, ನಾನು ಹೆಂಡತಿ ಏನ್ ಹೇಳಲ್ಲ ಅದನ್ನೇ ಕೊಡು ಅಂತ ಹೇಳ್ತಾನ. ಸರಿ ಅಂತೇಳಿ ಅವನಿಗೆ 2 ತಲೆ 4 ಕೈನ ಕೊಟ್ಟು ಹೊರ ಕೊಟ್ಟು ಹೋಗ್ಬಿಡ್ತಾಳ. ಅವಾಗ ಅವನು 2 ತಲೆ 4 ಕೈಯನ್ನು ಇಟ್ಕೊಂಡು ಊರಿಗೆ ಬಂದಾಗ ಜನ ಅವನ ಏನು ರಾಕ್ಷಸ, ಇವನು ಯಾವ್ದೋ ರಾಕ್ಷಸ ಅಂತೇಳಿ ಬಡಿಗೆ ತಗೊಂಡು ಅವನಿಗೆ ಬಡಿದು ಕಾಡಿಗೆ ಓಡಿಸಿ ಬಿಡ್ತಾರೆ. ಕಾಡಿನಲ್ಲಿನೂ ಸಹ ಅವನಿಗೆ ಹೊಡೆದು ಕೊಲ್ಲಿ ಬಿಡ್ತಾರೆ. ಅಂದ್ರೆ ದುರಾಸೆಗೆ ಬಲಿಯಾಗಿ
ಅವನು ತನ್ನ ಮರಣವನ್ನು ತಾನೇ ತೆಗೆದುಕೊಂಡಂತ ದುರಾಸೆಯ ರಂಗಣ್ಣನ ಕುರಿತಾದಂತ ಒಂದು ಕತೆ. ಇನ್ನು ಅಜ್ಜಿಯ ಜಾಣತನ ಅನ್ನುವಂತ ಕಥೆಯಲ್ಲಿ ಶಾಮಣ್ಣ ರಾಮಣ್ಣ ಅಂತ ಇಬ್ಬರು ಸೋಮಾರಿಗಳು ದುಡಿಯಕ್ಕಾಗ್ಲಾರ್ದೆ ಬರೀ ಸರಳವಾಗಿ ದುಡ್ಡನ್ನು ಗಳಿಸ್ಬೇಕು ಅನ್ನೋಂತ ಆಲೋಚನೆಯಲ್ಲಿರ್ತಾರೆ. ಅವರು ಸರಳವಾಗಿ ದುಡ್ಡನ್ನು ಗಳಿಸ್ಬೇಕಂದ್ರೆ ಕಳ್ಳತನ ಮತ್ತು ಮೋಸ ಮಾಡೋದು, ಈ ಮಾರ್ಗದ ಮೂಲಕ ಮಾತ್ರ ದುಡ್ಡನ್ನು ಗಳಿಸಕ್ ಸಾಧ್ಯ. ಹಾಗಾಗಿ ರಾಮಣ್ಣ ಶಾಮಣ್ಣ ಇಬ್ರು ಸಹ ಬುತ್ತಿ ಕಟ್ಟಿಗೆಂದು ಕಾಡಿಗೆ ಹೋಗಿ ಬೇರೆ ಊರಿಗೆ ಹೋಗಿ ಕಳ್ಳತನ ಮಾಡ್ಬೇಕಂತ ನಿರ್ಧಾರ ಮಾಡ್ತಾರೆ. ದಾರಿ ಮಧ್ಯದಲ್ಲಿ ರಾತ್ರಿ ಆದಾಗ ಇವರಿಬ್ರು ಸಹ ಒಂದು ಕಡೆ ಕುಳಿತು ಊಟಕ್ಕೆ ಕುಂದಿರ್ತಾರ. ಅವಾಗ ಪರಸ್ಪರ ಮಾತಾಡ್ಕೊಂತಾರ. ಇಬ್ರು ಸಹ ಒಂದೇ ವಿಷಯ, ಕಳ್ಳತನ ಮಾಡಕ್ ಹೋಗ್ಬೇಕನ್ನೋಂತ ವಿಷಯದ ಮೇಲೆ ಹೋಗ್ತಿರೋದ್ರಿಂದ ಬೇರೆ ಬೇರೆ ಹೋಗೋಕ್ಕಿಂತ ಕೂಡಿ ಹೋಗೋಣ ಅಂತೇಳಿ ಮಾತುಕತೆ ಆಗತ್ತೆ. ಸರಿ, ಹಂಗಾರೆ ಕೂಡಿ ಹೋಗೋಣ ಅಂತೇಳಿ ಕೂಡಿ ಹೋಗುವಂತ ಸಂದರ್ಭದಲ್ಲಿ ರಾಮಣ್ಣ ಶಾಮಣ್ಣ ಒಂದು ದೂರದಲ್ಲಿ ಊರ್ ಹೊರಗಡೆ ಅಜ್ಜಿಯ ಗುಡಿಸ್ಲಿರೋದು ಕಾಣುತ್ತೆ. ಅಜ್ಜಿಯ ಗುಡಿಸ್ಲಿದೆ, ನಾವು ಸುಲಭವಾಗಿ ಅಜ್ಜಿಯ ಗುಡಿಸ್ಲಲ್ಲಿ ಹೋಗಿ ಕಳ್ಳತನ ಮಾಡಿಬಿಡೋಣ ಅಂತ ಹೇಳ್ತಾರೆ. ಇನ್ನೇನು ಅಜ್ಜಿ ಗುಡಿಸ್ಲೊಳಗೆ ಹೋಗಿ ಅಣಿಕೊಂಡಿರ್ತಾರ. ಅಜ್ಜಿ ಕೋಳಿ ಮರಿಯನ್ನ ಪುಟ್ಟಿ ಮುಚ್ಚಕ್ಕ ಬರ್ತಾಳೆ. ಆ ಬಂದ ಸಂದರ್ಭದಲ್ಲಿ ಅಜ್ಜಿಗೆ ಗೊತ್ತಾಗತ್ತ, ಇವ್ರು ಕಳ್ಳರು ಬಂದರ ನನ್ನ ಗುಡಿಸ್ಲಿಗೆ ಅಂತೇಳಿ. ಅಜ್ಜಿ ಪೂರ್ತಿ ಜಾಣತನದಿಂದ ಏನ್ ಮಾಡ್ತಾಳೆ, ಅಜ್ಜಿ ಜಾಣತನದಿಂದ ಏನ್ರಪ್ಪ ಮಕ್ಕಳ ಈಗ ಬಂದಿರ ಅಂತೇಳಿ ಅವ್ರಿಬ್ಬರನ್ನ ತಬ್ಬಿಕೊಂಡು ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತಾಳ. ನನ್ನ ಇಬ್ರು ಮಕ್ಕಳು ಬೆಳೆದಿದ್ರೆ ಇಷ್ಟು ಎತ್ತರ ಇರ್ತಿದ್ರು, ಅವರು ಕಾಯಿಲೆ ಬಂದು ಸತ್ತೋದ್ರು, ಪರವಾಗಿಲ್ಲ, ಈಗ ಇಬ್ರು ನೀವು ಬಂದಿರಲ್ಲ, ನೀವಿಬ್ರು ನನ್ನ ಮಕ್ಕಳಿದ್ದಂಗತೆ, ನೀವು ನನ್ ಬಿಟ್ಟು ಎಲ್ಲಿಗೆ ಹೋಗ್ಬೇಡ್ರಿ, ನಿಮ್ಮಿಬ್ಬರನ್ನ ಸಾಕ ಜವಾಬ್ದಾರಿ ನಮ್ದು, ನಾನ್ ಸಾಕ್ತೀನಿ, ನಾನೇ ಅಡಿಗೆ ಮಾಡಿ ಹಾಕ್ತೀನಿ, ನೀವು ನನ್ನ ಜೊತೆಗಿರ್ಬೇಕು ಅಂತೇಳಿ ದುಃಖಿ ಹತ್ತು ಬಿಡ್ತಾಳೆ. ಈ ಅಜ್ಜಿಯ ದುಃಖವನ್ನ ಕಂಡಂತ ಇಬ್ರು ಸಹ ಅವ್ರ ತಾಯಿಯ ನೆನಪಾಗಿ ಆಯ್ತು ಬಿಡು ಅಮ್ಮ, ನಾನ್ ನಿಮ್ ಜೋಡಿ ಇರ್ತೀವಿ ಅಂತೇಳಿ ಅಲ್ಲೇ ಉಳಿದು ಬಿಡ್ತಾರೆ. ಆದ್ರೆ ಮರುದಿನ ಆಗತ್ತಾ, ಇಬ್ರು ಊಟ ಮಾಡ್ತಾರ. ಅಜ್ಜಿ ಏನ್ ಮಾಡ್ತಾಳ, ಒಬ್ನಿಗೆ ಗಡಿಗೆ ಕೊಟ್ಟು, ನೋಡಪ್ಪ ಬಾವಿಯಿಂದ ನೀರ್ ಸೇದಿ ಬಂದು ಇಲ್ಲಿ ಇರ್ತಲ್ಲ, ಗೌಜು ತುಂಬಿಸು ಅಂತ ಹೇಳ್ತಾರ. ಇನ್ನೊಬ್ಬನಿಗೆ 4 ಎಮ್ಮೆ ಅದಾವಲ್ಲ, ಹೋಗಿ ಮೇಯ್ಸ್ಕೊಂಬಾ ಅಂತ ಹೇಳ್ತಾರ. ಸರಿ ಅಂತೇಳಿ ರಾಮಣ್ಣ ನೀರ್ ಸೇದಕ್ ಹೋಗ್ತಾನ. ಆದ್ರೆ ಅಜ್ಜಿ ಗಡಿಗೆಗೆ ಒಂದು ತೂತ್ ಹಾಕ್ಬಿಟ್ಟಿರ್ತಾಳ. ಅವ್ನ ಎಷ್ಟು ನೀರ್ ಸೇರಿ ಬಂದು ಔಜಿಗೆ ಹಾಕಿದ್ರು ತುಂಬದೇ ಇಲ್ಲ ಅದು. ಇನ್ನು ಶಾಮಣ್ಣ ಎಮ್ಮೆಗಳನ್ನ ಹೊಡ್ಕೊಂಡು ಮೇಯ್ಸಕ್ ಹೋಗ್ತಾನ. ಅಲ್ಲೇ ಒಂದ್ ಬಿಟ್ಟು ಗಿಡದ ಕೆಳಗೆ ಮಕ್ಕೊಂಡ್ಬಿಟ್ಟಿರ್ತಾನ. ಅವಾಗ ಎಮ್ಮೆಗಳು ಹೋಗಿ ವೀರನಗೌಡನು ಅಂತಾನ ಹೊಲ್ದಾಗ ಮೇಯ್ತಾವ. ಆ ಎಮ್ಮೆಗಳನ್ನ ಕಟ್ಟಿ ಹಾಕಿ ಎಮ್ಮೆನ ಯಾರು ಬಿಟ್ಟು ಬಂದಾರ ಅಂತ ನೋಡಿದ್ರೆ ಶಾಮಣ್ಣ ಇರ್ತಾನ. ಅವನು ಸಹ ಮರಕ್ಕೆ ಕಟ್ಟಿ ಹಾಕಿ ಬಡದ್ ಬಿಡ್ತಾನೆ. ಈ ಕಡೆ 100 ಕೊಡ ನೀರ್ ಹಾಕಿದ್ರು ಸಹ ಅದು ಗೌಸ್ ತುಂಬಿರೋದಲ್ಲ. ಇವನಿಗೂ ಸಾಕಾಗ್ಬಿಡತ್ತ, ನೀರ್ ಸೇದಿ ಸೇದಿ ಕೈಯೆಲ್ಲ ಬಾವು ಬಂದು ಇದಾಗ್ಬಿಟ್ಟಿರ್ತ. ಅವಾಗ ರಾತ್ರಿ ಬಂದಾಗ ಇಬ್ರು ಸಹ ಒಂದು 2 ದಿನ ಆದ ನಂತರ ಕೆಲಸವನ್ನ ಅದ್ಲು ಬದ್ಲು ಮಾಡ್ಕೊಂತಾರ. ಇಲ್ಲಪ್ಪ, ನೀನ್ ಎಮ್ಮೆ ಕಾಯಕ್ ಹೋಗು, ನಾನ್ ನೀರ್ ಸೇದ್ತೀನಿ ಅಂತ ಅಜ್ಜಿಗೆ ಹೇಳ್ತಾರ. ಆಯ್ತಾಯ್ತು, ನೀವ್ ಅನುಕೂಲ ಅಂತ ಹೇಳ್ತಾಳ. ಸರಿ, ಈ ಸಲ ಇವನು ಎಮ್ಮೆ ಕಾಯಕ್ ಹೋತಾನ, ಇವನ್ ನೀರ್ ಸೇದಕ್ ಹೋತಾನ. ಯಥಾ ರೀತಿ ಅಷ್ಟೇ ಆಗತ್ತ. ಇವನ್ ಎಷ್ಟು ಸೇದಿದ್ರೆ ನೀರ್ ತುಂಬಲ್ಲ, ಔಸ್ ತುಂಬಲ್ಲ. ಅವನ ಎಮ್ಮೆಗಳು ಹೋಗಿ ಅವನ ಹೊಲ್ದಾಗ ಮೇಯ್ತಾವ. ಇವನಿಗೂ ಸಹ ಕಟ್ಟಿ ಹೊಡೆದು ಬಿಡ್ತಾರ. ಅವಾಗ ರಾಮಣ್ಣ ಶಾಮಣ್ಣ ಮಾತಾಡಿ, ಏನಿಲ್ಲ, ಇದು ಅಜ್ಜಿ ಎಷ್ಟು ಮಾಡಿ ನಮಗ್ ಬರೀ ಕೆಲಸ ಮಾಡ್ಸಂತಾಳ, ಇಲ್ಲಿ ಇರೋದು ಬೇಡ, ಹೋಗೋಣ ಅಂತೇಳಿ ಅಜ್ಜಿಗೆ ಹೇಳಿ, ಅಜ್ಜಿ ನಾವು ನಮ್ಮ ಮನೆಗೆ ಹೋಗಿ ಬರ್ತೀವಿ ಅಂತ ಹೇಳಿ ಅಜ್ಜಿಯಿಂದ ಮುಕ್ತಿ ಪಡೆದು ತಮ್ಮ ಊರಿಗೆ ತಾವು ಹೋಗ್ಬಿಡ್ತಾರ ಅನ್ನುವಂತ ಕತೆಗೆ ಇದಾಗತ್ತ. ಇನ್ನು ಶೀರ್ಷಿಕೆ ಆಗಿರುವಂತ ಅಪ್ಪ ಹೇಳಿದ ಮಾತು ಅನ್ನುವಂತ ಒಂದು ಕಥೆಯಲ್ಲಿ ಧರ್ಮಣ್ಣ ಅನ್ನುವಂತ ಒಬ್ಬ ವ್ಯಕ್ತಿ ಮಗನನ್ನು ಕರಿತಾನ. ಮಗನಿಗೆ ವಯಸ್ಸಾಗ್ಬಿಟ್ಟಿರ್ತತೆ. ವಯಸ್ಸಾದ ಯುವಕನಾಗುತ್ತಾನೆ. ತಂದೆಗೆ ಮುಪ್ಪಿಗೆ ಬಂದಿರ್ತಾನೆ. ಇನ್ನು ಸಾಯುವಂತ ಸಂದರ್ಭದಲ್ಲಿ ಮಗನಿಗೆ ಒಂದು ಮಾತನ್ನು ಹೇಳ್ತಾನ ತಂದೆ. ಒಂದು ದೊಡ್ಡ ಒಂದು ಪಾತ್ರೆನ ತರ ಕೇಳ್ತಾನೆ. ಬಂದಾಗ ಅದ್ರೊಳಗೆ ಒಂದು ಕೈಯಾಗ ಸುಗಂಧ ಲೇಪನವನ್ನ ಮಾಡ್ತಾನೆ, ಇನ್ನೊಂದು ಕೈಯಾಗ ಇಡ್ಲಿಯನ್ನ ಕೊಡ್ತಾನೆ. ಆಗ ಒಂದು ಕೈಯಾಗ ಸುಗಂಧ ಲೇಪನ ಮಾಡಿದ್ದ ಕೈ ಪರಿಮಳವನ್ನ ಬೀರ್ತಾ ಇರ್ತತೆ, ಇದ್ದಲನ್ನ ಹಿಡಿದಂತ ಕೈ ಕಪ್ಪಗಾಗಿರುತ್ತೆ. ಅವಾಗ ತಂದೆ ಹೇಳ್ತಾನ, ನೋಡಪ್ಪ, ನೀನು ಜೀವನದಲ್ಲಿ ಸಜ್ಜನರ ಸಂಘ ಮಾಡಿದ್ರೆ ಈ ಸುಗಂಧದ ರೀತಿ ಪರಿಮಳ ಬೀರುತ್ತದೆ. ಅದೇ ದುರ್ಜನರ ಸಂಘ ಮಾಡಿದ್ರೆ ಈ ಇದ್ದಿಲಿನ ರೀತಿ ನಿನ್ ಕೈಯೆಲ್ಲ ಕಪ್ಪಗಾಗಿ ನಿನ್ನ ಒಂದು ವ್ಯಕ್ತಿತ್ವಕ್ಕೆ ಕಪ್ಪು ಮಚ್ಚೆ ಆಗುತ್ತೆ ಅಂತ ಹೇಳ್ತಾನೆ. ಹೇಳಿ ಆ ರೀತಿ ಹೇಳಿ ಅವ್ರ ತಂದೆ ಪ್ರಾಣವನ್ನ ಬಿಡ್ತಾನೆ. ನಂತರ ದಿನಗಳಲ್ಲಿ ತಂದೆ ಹೇಳಿದ ಮಾತಿನಂತೆ ಅವನು ಸಜ್ಜನರ ಸಂಘ ಮಾಡಿ ಊರಿನಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಸಚ್ಚಾರಿತ್ರ್ಯವನ್ನ ಬೆಳೆಸ್ಕೊಳ್ತಾನೆ. ಮುಂದೆ ಅವನು ಜನ ಎಲ್ಲರೂ ಸಹ ಪ್ರೀತಿಸಿ ಊರಿನಲ್ಲಿ ಸನ್ಮಾನಿಸಿ ಗೌರವಿಸ್ತಾರೆ ಸಾಧನೆಗಾಗಿ. ಅವಾಗ ಅವನು ಹೇಳ್ತಾನ, ಈ ಸಾಧನೆ ಎಲ್ಲ ನನ್ನ ತಂದೆ ಹೇಳಿದ ಮಾತಿಗೆ ಸಲ್ಲಬೇಕು ಅಂತೇಳಿ ಅವನು ಕಣ್ಣೀರನ್ನ ಹಾಕ್ತಾನ, ತಂದೆಯನ್ನ ನೆನೆಸ್ತಾನ. ಹಾಗಾಗಿ ತಂದೆ ಹೇಳಿದ ಮಾತುಗಳು ನನಗೆ ದಾರಿದೀಪವಾದವು, ಹಾಗಾಗಿ ಎಲ್ಲ ಶ್ರೇಯಸ್ಸು ನನ್ನ ತಂದೆಗೆ ಸೇರ್ಬೇಕು ಅಂತ ಹೇಳ್ತಾನೆ. ಅದೇ ರೀತಿ ದೇವರಲ್ಲಿದ್ದಾನೆ ಅನ್ನುವಂತ ಸಂದರ್ಭದಲ್ಲಿ ಶಂಕರಯ್ಯ ಮತ್ತು ನಾಗೇಂದ್ರ ಅನ್ನುವಂತ ತಂದೆ ಮತ್ತು ಮಗ ದೇವರಲ್ಲಿ ಅಪಾರವಾದ ಭಕ್ತಿಯನ್ನು ಹೊಂದಿರ್ತಾರೆ. ಈ ಅಪಾರವಾದ ಭಕ್ತಿಯನ್ನು ಹೊಂದಿದ್ದನ್ನ ರಾಜನು ಪ್ರಜೆಗಳ ಬಾಯಿಂದ ರಾಜ ಕೇಳ್ಕೊಂತಾನ.
ಸರಿ ಇವ್ರ ಭಕ್ತಿಯನ್ನು ಪರೀಕ್ಷಿಸ್ಬೇಕಂತೇಳಿ ರಾಜ ತಂದೆ ಮಗನನ್ನ ಅರಮನೆಗೆ ಕರೆಸ್ಕೊಂಡು ಅವನು ದೇವರೆಲ್ಲಿದ್ದಾನೆ ಅಂತ ಹೇಳ್ತಾನೆ ತಂದೆಗೆ. ತಂದೆಗೆ ಭಯ ಆಗುತ್ತೆ. ಆದ್ರೆ ಮಹಾರಾಜ, ನಾನು ಒಬ್ಬ ಸಾಮಾನ್ಯ ವ್ಯಕ್ತಿ, ದೇವ್ರು ಹೇಗಿದೆ ಎಲ್ಲಿದ್ದಾನಂತ ನಾನು ಹೆಂಗ್ ಹೇಳಕ್ ಸಾಧ್ಯ ಅಂತ ಹೇಳ್ತಾನ. ಇಲ್ಲ, ನೀನು 1 ವಾರ ಸಮಯ ತಗ, ದೇವ್ರು ಎಲ್ಲಿದ್ದಾನಂತ ಹೇಳ್ಬೇಕು ಅಂತ ಹೇಳ್ತಾನ. ಸರಿ, ಶಂಕರಯ್ಯ ಮನೆಗೆ ಬಂದು ಬಹಳ ಚಿಂತೆಯಲ್ಲಿರ್ತಾನ. ಅವಾಗ ಅವನ ಮಗ ನಾಗೇಂದ್ರ ಕೇಳ್ತಾನೆ, ಯಾಕಪ್ಪ ಚಿಂತೆ ಮಾಡ್ತಾ ಇದೀಯ ಅಂದಾಗ ನಡೆದ ಘಟನೆ ಹೇಳ್ತಾನ. ಇಲ್ಲ, ರಾಜ ಇವತ್ತು ಕರೆದು ನನಗೆ ಹಿಂಗ್ ಅಂದನ ಅಂತ ಹೇಳ್ತಾನ. ಆಯ್ತು, ನಾನು ಇದಕ್ಕೆ ಉತ್ತರ ಹೇಳ್ತೀನಿ ಅಂದಾಗ ಇಬ್ರು ತಂದೆ ಮಗ ಅರಮನೆಗೆ ಹೋಗ್ತಾರ. ಅವರೆಲ್ಲ ಮಂತ್ರಿಗಳು ಸುತ್ತುವರೆದಿರ್ತಾರ. ಅವಾಗ ಈ ಮಹಾರಾಜ, ನಾನು ಹೇಳ್ತೀನಿ ನಿನ್ನ ಪ್ರಶ್ನೆಗೆ ಉತ್ತರ ಅಂದಾಗ, ನೀನು ಪುಟ್ಟ ಬಾಲಕ ಇದಿ, ನೀನ್ ನನ್ನ ಪ್ರಶ್ನೆಗೆ ಉತ್ತರ ಹೇಳ್ತೀಯಾ ಅಂತ ಕೇಳ್ತಾನ. ಹೌದು ಮಹಾರಾಜ, ನಾನ್ ನಿನ್ನ ಪ್ರಶ್ನೆಗೆ ಉತ್ತರ ಹೇಳ್ತೀನಿ ಅಂತ ಹೇಳಿದಾಗ, ಸರಿ, ಆದ್ರೆ ಅದಕ್ಕೆ ಮೊದಲು ಅತಿಥಿ ಸತ್ಕಾರ ಮಾಡಲ್ಲ ನೀವು ಅಂತ ಹೇಳ್ತಾನ. ಅವಾಗ ರಾಜ, ಸರಿ ಅವನಿಗೆ ಹಾಲು ತಂದು ಕೊಡ್ರಿ ಅಂತ ಹೇಳಿ ಹಾಲು ಒಂದು ಗ್ಲಾಸ್ನಾಗ ಹಾಲು ತಂದು ಕೊಡ್ತಾರ. ಅವನು ಅದ್ರೊಳಗೆ ಒಂದು ಬೆರಳು ಹಾಕಿ ಅಳ್ಳಾಡಿಸ್ತಾ ಇರ್ತಾನ. ರಾಜ ಕೇಳ್ತಾನ, ಅಲ್ಲಪ್ಪ, ನಿನಗೆ ಹಾಲು ಕೊಟ್ರೆ ಕುಡಿಯೋದು ಬಿಟ್ಟು ನೀನ್ ಯಾಕೆ ಹಂಗ್ ಮಾಡಕತ್ತಿ ಅಂತ ಹೇಳ್ತಾನ. ಅವಾಗ ರಾಜ ಹೇಳ್ತಾನ, ನಾಗೇಂದ್ರ ಹೇಳ್ತಾನ, ಇಲ್ಲ ಮಹಾರಾಜರೇ, ಇದ್ರೊಳಗೆ ನಾನು ಬೆಣ್ಣೆ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದ್ರಾಗ ಬೆಣ್ಣೆ ಹೆಂಗ್ ಸಿಗುತ್ತಾ? ಹಾಲನ್ನ ಮೊಸರು ಮಾಡಿ ಮಜ್ಜಿಗೆ ಮಾಡಿ ಬೆಣ್ಣೆ ತೆಗೆದಾಗ ಬೆಣ್ಣೆ ಸಿಗುತ್ತಪ್ಪ, ಈಗ ಹೆಂಗ್ ಸಿಗುತ್ತಾ ಅಂತ ಹೇಳ್ತಾನ. ಅವಾಗ ಅವನು ನಾಗೇಂದ್ರ ಹೇಳ್ತಾನ, ಮಹಾರಾಜರೇ, ಅದೇ ರೀತಿ ನೀವ್ ಹೇಗೆ ಹೇಳಿದ್ರಲ್ಲ ಅದೇ ರೀತಿ ನಾವು ದೇವರನ್ನ ಭಕ್ತಿಯಿಂದ ಪೂಜಿಸ್ಬೇಕು, ಸ್ಮರಣೆ ಮಾಡ್ಬೇಕು, ಹಾಗೂ ಸತ್ಯವನ್ನ ನುಡಿಬೇಕು, ಆಗ ನಮಗೆ ದೇವರು ಕಾಣ್ತಾನೆ ಅಂತಂದಾಗ ಅವನಿಗೆ, ರಾಜನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಹಾಗೂ ಬಾಲಕನ ಉತ್ತರದಿಂದ ಸಂತೃಪ್ತನಾದಂತ ರಾಜ ಅವನಿಗೆ ತಂದೆ ಮಗನಿಗೆ ಸನ್ಮಾನಿಸಿ ಗೌರವಿಸುತ್ತಾರೆ. ಇಂತಹ 12 ಸುಂದರವಾದ ಕಥೆಗಳನ್ನು ಒಳಗೊಂಡಿರುವಂತಹ ಅಪ್ಪ ಹೇಳಿದ ಕಥೆಗಳು ಸುಂದರವಾದ ಕಥಾ ಸಂಕಲನವಾಗಿದೆ. ಈ ಕಥಾ ಸಂಕಲನದಲ್ಲಿರುವಂತ ಸುಂದರವಾದ ಕಥೆಗಳನ್ನ ಬರೆದಿರುವಂತ ರಾಜಮನೆ ಸರ್ ಅವರು ಮಕ್ಕಳನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಅವರಿಗೆ ಕಥೆಗಳ ಜೊತೆಗೆ ಮೌಲ್ಯವನ್ನ ಹೇಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ನೀತಿಗಳನ್ನು ಸಹ ಇದೆ, ಹಾಗೆ ರಂಜನೀಯವಾಗಿ ಸ್ವಾರಸ್ಯಕರವಾಗಿ ಕಥೆಗಳನ್ನು ಹೇಳುವಂತ ಪ್ರಯತ್ನವನ್ನ ಲೇಖಕರು ಇಲ್ಲಿ ಮಾಡಿದ್ದಾರೆ. ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳೇ, ಈ ಕೃತಿಯೊಂದಿಗೆ ಇಂದಿನ ಮಕ್ಕಳ ಸಾಹಿತ್ಯ ಕೃತಿ ಪರಿಚಯವನ್ನ ಮುಗಿಸ್ತಾ ಇದ್ದೇನೆ. ನೀವೆಲ್ಲರೂ ಸಹ ಮಕ್ಕಳಿಗೆ ವಿಶೇಷ ಸಂದರ್ಭದಲ್ಲಿ ಸಾಹಿತ್ಯ ಕೃತಿಗಳನ್ನ ಉಡುಗೊರೆಯಾಗಿ ನೀಡುವ ಮೂಲಕ ಮಕ್ಕಳ ಸಾಹಿತ್ಯ ಪರಂಪರೆಯನ್ನ, ಮಕ್ಕಳಲ್ಲಿ ಸಾಹಿತ್ಯ ಓದುವ ಅಭಿರುಚಿಯನ್ನ ಬೆಳೆಸುವಂತ ಕೆಲಸವನ್ನ ನೀವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸಾಹಿತ್ಯ ಕೃತಿಯ ಸರಣಿಯನ್ನ ಮುಗಿಸ್ತಾ ಇದ್ದೇನೆ. ನಾಳೆ ಮತ್ತೊಂದು ಸಾಹಿತ್ಯ ಕೃತಿಯಿಂದ ನಿಮ್ಮ ಮುಂದೆ ಬರ್ತೇನೆ. ಧನ್ಯವಾದಗಳು.